अखंड मंडलाकारं व्याप्तयेन चराचरं तत्पदं दर्शितं येन तस्मै श्री गुरवे नमः। गुरुर्ब्रह्मा गुरुर्विष्णुः गुरुरेव महेश्वरः गुरुः साक्षात् परं ब्रह्म तस्मै श्री गुरवे नमः। ವೇದಿಕೆ ಮೇಲಿರುವಂತಹ ನಮ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದಂತಹ ಡಿ.ಟಿ. ಪ್ರಕಾಶ್ ಅವರೇ ಹಾಗೂ ವಿಪ್ರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಿ ಅವರೇ ಹಾಗೂ ಸತ್ಯಪ್ರಕಾಶ್ ವಿಜಯ ವಿಠಲ ಕಾಲೇಜಿನ ಮುಖ್ಯೋಪಾಧ್ಯಾಯರ ನಮ್ಮ ಸತ್ಯಪ್ರಕಾಶ್ ಅವರೇ ಮತ್ತೆ ಮುಡಾನ್ ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ದಿನೇಶ್ ಟ್ಯುಟೋರಿಯಲ್ ಇದರ ಮುಖ್ಯರಾದಂತವರೇ ಹೀಗೆ ಅನೇಕ ಗಣ್ಯರಿದ್ದೀರಿ. ಎಲ್ಲರ ಹೆಸರುಗಳನ್ನು ಹೇಳ್ತಾ ಸಮಯವನ್ನು ಹೆಚ್ಚಿಗೆ ತಗೊಳ್ಳೋದಿಲ್ಲ. ಇವತ್ತು ನಾವು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಆದರೆ ವೈಶಾಖ ಶುದ್ಧ ಪಂಚಮಿ ಎಂದು ಶಂಕರ ಜಯಂತಿ. ಶಂಕರೋತಿ ಇತಿ ಶಂಕರ ಅಂತ ಯಾರು ಎಲ್ಲರಿಗೂ ಭದ್ರವನ್ನು ಕಲ್ಯಾಣವನ್ನು ಉಂಟು ಮಾಡುತ್ತಾನೋ ಅವನು ಶಂಕರ ಅಂತ. ಶಂಕರಾಚಾರ್ಯರು ಬರೀ ಗುರುಗಳಾಗಿರ್ಲಿಲ್ಲ. ಗು ಇತ್ಯುಕ್ತೆ ಅಂಧಕಾರ, ರು ಇತ್ಯುಕ್ತೆ ತನ್ನಿರೋಧಕ ಅಂತ ಶಂಕರಾಚಾರ್ಯರೇ ಹೇಳ್ತಾರೆ. ನಿಜವಾದ ಗುರು ಯಾರು? ಏನವಾದ್ರೂ ಚೆನ್ನಾಗಿದೆಯಾ ಅನ್ನೋ ಗುರು ಅಲ್ಲ. ಯಾರು ನಮ್ಮ ತಿಮಿರಾಂಧತ್ವವನ್ನ ಅಜ್ಞಾನವನ್ನ ದೂರ ಕಳಿತಾನೋ
ಜ್ಞಾನಸೂರ್ಯನಾಗ್ತಾನೋ ಅವನು ನಿಜವಾದ ಗುರು. ಅಂತಹ ಜಗದ್ಗುರುಗಳು ಶ್ರೀ ಶಂಕರಾಚಾರ್ಯ. ಶಂಕರಾಚಾರ್ಯರ ಜಯಂತಿಯನ್ನ ನಿಮ್ಮ ವಿದ್ಯಾರ್ಥಿಗಳ ಸನ್ಮಾನ ಮಾಡುವಾಗ ಮಾಡಿರೋದು ನಿಜಕ್ಕೂ ಅತ್ಯಂತ ಬಹಳ ಸಮರ್ಪಕವಾಗಿದೆ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಅವರು ಮಾಡಿದ ಸಾಧನೆ ಸಿದ್ಧಿ ನಿಮ್ಮೆಲ್ಲರ ಕಿವಿಗಳಲ್ಲಿ ಅನುರಣನ ಆಗ್ಬೇಕು. ಯಾಕೆಂದ್ರೆ ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತ್, ಷೋಡಶೇ ಕೃತವಾನ್ ಭಾಷ್ಯ, ತ್ರಯವಿಂಶತ ಮುನಿರಭ್ಯಗಾತ್ ಅಂತ ಒಂದು ಹೇಳ್ತಾರೆ. ಏನ್ ಹಾಗಂದ್ರೆ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, 4 ವೇದಗಳನ್ನ, ಅಥರ್ವ ವೇದವನ್ನ ಅಭ್ಯಸಿಸಿದ್ದ ಬರೀ 8 ವರ್ಷದಲ್ಲಿ. 8 ವರ್ಷದಲ್ಲಿ ನಮ್ಗೆ ಏನಿರುತ್ತೆ ಇವತ್ತು? 12 ವರ್ಷದಲ್ಲಿ ಎಲ್ಲ ಸರ್ವಶಾಸ್ತ್ರಗಳನ್ನ ತಿಳ್ಕೊಂಡಿದ್ರು. 16ನೇ ವಯಸ್ಸಿಗೆ ಬಂದಾಗ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನ ಬರೆದ್ರು. 32ನೇ ವಯಸ್ಸಿಗೆ ಅವರು ದಿವಂಗತರಾದ್ರು. ನಿಮ್ಗೆಲ್ಲ ಕೇಳ್ತೀನಿ, ನೀವೆಲ್ಲ ಬೇಕಾದಷ್ಟು 90-95% ತಗೊಂಡಿದ್ರಲ್ಲ, ಹಿಂದೂ ಧರ್ಮ ಗ್ರಂಥ ಯಾವುದು? ಯಾರು ಹೇಳ್ಬೋದು? ಕೈ ಎತ್ತಿ. ಮುಸ್ಲಿಂ ಅಂತ ಹೇಳಿದ್ರೆ ಕುರಾನ್ ಅಂತ ಹೇಳ್ತೀರಾ ಅಲ್ವಾ? ಹಾಗೆಯೇ ಕ್ರಿಶ್ಚಿಯನ್ ಕೇಳಿದ್ರೆ ಬೈಬಲ್ ಅಂತ ಹೇಳ್ತೀರಾ, ಗುರುನಾನಕರದು ಕೇಳಿದ್ರೆ ಗ್ರಂಥ ಸಾಹೇಬ್ ಅಂತ ಹೇಳ್ತೀರಾ. ನನಗೆ ಹೇಳಿ, ಹಿಂದೂಗಳ ಧರ್ಮ ಗ್ರಂಥ ಯಾವುದು? ಅಲ್ಲ, ಬರೀ ಭಗವದ್ಗೀತೆಯಲ್ಲ, ಪ್ರಸ್ಥಾನತ್ರಯ. ಇದನ್ನೇ ನೀವು ತಿಳ್ಕೊಂಡಿಲ್ಲ. ಇದು ನಮ್ಮ ಹಿಂದೂಗಳಿಗಿರುವಂತಹ ಒಂದು ಅಜ್ಞಾನ. ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ 3 ಸೇರಿದ್ರೆ ಮಾತ್ರ ಅದು ಹಿಂದೂಗಳ ಧರ್ಮ ಗ್ರಂಥ. ಆ 3ನ್ನು ವ್ಯಾಸರು ವಿಶದೀಕರಿಸಿದ್ದಾರೆ. ಅದು 3ಕ್ಕೂ ಭಾಷ್ಯವನ್ನ ಶಂಕರಾಚಾರ್ಯರು ಬರೆದಿದ್ದಾರೆ. ಇದನ್ನ ನಾವು ಮರೆಯೋ ಹಾಗಿಲ್ಲ. ಈ ಭಾಷ್ಯವನ್ನ ಬರೀ ಶಂಕರಾಚಾರ್ಯರು ಮಾತ್ರ ಅಲ್ಲ, ರಾಮಾನುಜಾಚಾರ್ಯರು ಬರೆದಿದ್ದಾರೆ, ಮಧ್ವಾಚಾರ್ಯರು ಬರೆದಿದ್ದಾರೆ ಭಗವದ್ಗೀತೆಗೆ ಭಾಷ್ಯವನ್ನ, ಈ 3 ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನ. ಆದ್ರಿಂದ ನೀವು ವಿದ್ಯಾರ್ಥಿಗಳು ಅನ್ನೋರು ಬರೀ ಪರೀಕ್ಷೆಯಲ್ಲಿ ಶ್ರೇಯಾಂಕ ತಗೊಂಡ್ರೆ, ನಾನ್ 95, 96, 98, 100ಕ್ಕೆ 100 ತಗೊಂಡು ಇದ್ರೆ ಪ್ರಯೋಜನ ಸಾಲದು. ಸೈಕಾಲಜಿಲಿ ಒಂದು ಮಾತು ಹೇಳ್ತಾರೆ, ಅಕಾರ್ಡಿಂಗ್ ಟು ಸ್ಟಾಟಿಸ್ಟಿಕಲ್ ವೇರಿಯನ್ಸ್, ಜೀನಿಯಸ್ ಅಂಡ್ ಇಡಿಯಟ್ಸ್ ಆರ್ ಅಬ್ನಾರ್ಮಲ್. ಅರ್ಥ ಆಯ್ತಾ? ಹಾಗಾಗಿ ಬರೀ ಜೀನಿಯಸ್ ಆದ್ರೆ ಪ್ರಯೋಜನ ಇಲ್ಲ. ಯು ಶುಡ್ ಬಿ ಸ್ಟ್ರೀಟ್ ಸ್ಮಾರ್ಟ್. ಏನ್ ಹಾಗಂದ್ರೆ ಸ್ಟ್ರೀಟ್ ಸ್ಮಾರ್ಟ್ ಅಂದ್ರೆ ಏನು? ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಲೋಕದಲ್ಲಿ ನೀವು ವ್ಯವಹರಿಸೋದನ್ನ ಮೊದಲು ಕಲಿಬೇಕು. ಬರೀ ಪುಸ್ತಕವನ್ನ 4 ಕೋಣೆಯಲ್ಲಿ ಬರೀ ಶಿಷ್ಯರೊಂದಿಗೆ ಕಲಿಯೋದಲ್ಲ, ನೀವು 4 ಜನರೊಂದಿಗೆ ಬೆರೆಯೋದಲ್ಲ, 40 ಜನರೊಂದಿಗೆ, 400 ಜನರೊಂದಿಗೆ, 4 ಲಕ್ಷ ಜನರೊಂದಿಗೆ ಬೆರೆಯುವಂತಹ ಒಂದು ಸುಸಂದರ್ಭವನ್ನು ಮಾಡ್ಕೋಬೇಕು. ಜಪಾನಲ್ಲಿ ಶಾಲೆಯಲ್ಲಿ ಹೇಳ್ಕೊಡೋದಕ್ಕೆ ಬರೀ ಪಾಠ ಹೇಳ್ಕೊಡಲ್ಲ, ಅಲ್ಲಿ ನೀವು ಟಾಯ್ಲೆಟ್ಗೆ ಹೋದ್ರೆ ಹೇಗೆ ಸ್ವಚ್ಛ ಮಾಡಬರ್ಬೇಕು, ಯಾವ ರೀತಿ ನೀವು ಉಪಯೋಗಿಸ್ಕೋಬೇಕು ನ್ಯಾಪ್ಕಿನ್ ಅನ್ನ, ಯಾವ ರೀತಿಯಲ್ಲಿ ನೀವು ನಿಮ್ಮ ಮನೆಯನ್ನು ಶುದ್ಧೀಕರಿಸಬೇಕು, ರಸ್ತೆಯಲ್ಲಿ ಇರೋದನ್ನ ಹೇಗೆ ಒಂದಾರು ಶಾಲೆಯಲ್ಲಿ ಹೇಳ್ಕೊಡ್ತಾರೆ, ಯಾರು ಹೇಳ್ಕೊಡಲ್ಲ. ಯಾಕಂದ್ರೆ ಎಲ್ಲ ವಿದ್ಯಾವಂತರು ನಮ್ಮ ಭಾರತ ದೇಶವನ್ನು ಇಷ್ಟು ಕುಳಿಗೆಡಿಸಿದ್ದಾರೆ. ಯಾಕಂದ್ರೆ ಶಾಲೆ ಹೇಳ್ಕೊಟ್ಟ 4 ಅಕ್ಷರ ಬಿಟ್ಟರೆ ನಿಮ್ಗೇನು ಗೊತ್ತಿರೋದಿಲ್ಲ. ಇಂತಹ ಸ್ವಚ್ಛತಾ ಕಾರ್ಯಕ್ರಮಗಳು ಮತ್ತೆ ನೀತಿ ಸಂಹಿತೆಗಳು ಹೇಗಿರ್ಬೇಕು ಹುಡುಗ ಅಂದ್ರೆ, ಏನನ್ನ ಓದ್ಬೇಕು, ಯಾವುದನ್ನ ತಿಳಿಬೇಕು, ಸಂಸ್ಕಾರ ಅಂದ್ರೆ ಏನು, ಸಂಸ್ಕೃತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ಮಾತಾಡೋವಾಗ ಇನ್ನೊಬ್ರು ಬಾಯಿ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಹೀಗೆ ಸಂಸ್ಕಾರಗಳ ವಿವೇಚನೆಯನ್ನ ಮಾಡುವಂಥದ್ದು ನಮ್ಮ ದೇಶದಲ್ಲಿ ಆಗುವಂಥದ್ದು ಬಹಳ ಇದೆ. ಮತ್ತೆ ನೀನು ವಿವೇಕಾನಂದನಾಗು, ಶಂಕರಾಚಾರ್ಯನಾಗು, ನೀನು ಇನ್ನೊಬ್ಬ ಆಗುವಂತ ಹೇಳೋದಲ್ಲ, ನಾವು ಬೆಳೆದು ತೋರಿಸಿದ್ರೆ ನಮ್ಮ ಮಕ್ಕಳಾಗ್ತಾರೆ. ಇದನ್ನ ಯಾವತ್ತೂ ಮರಿಬೇಡಿ. ನಾನು ಮದುವೆಯಾದ ನಂತರ ಸಂಸ್ಕೃತ MA ಮಾಡಿ ಗೋಲ್ಡ್ ಮೆಡಲಿಸ್ಟ್ ಆಗಿ, ಸೈಕಾಲಜಿಯಲ್ಲಿ MA ಮಾಡಿ PhD ಯಲ್ಲಿಯೂ ಕೂಡ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ. ಹಾಗಾಗಿ ನಮಗೆ ವಯಸ್ಸು ಲಿಂಗ ಯಾವುದು ಬಾಧಕವಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಥಿತಿ, ಓದಬೇಕು ಅನ್ನುವಂತಹ ನಿಮ್ಮ ಕೆಪಾಸಿಟಿ, ಸ್ಥಿತಿ, ಧೃತಿ ಎಲ್ಲವೂ ಸೇರಿದಾಗ ಮಾತ್ರ ನೀವು ಸರಿಯಾದಂತಹ ವಿದ್ಯಾರ್ಥಿಗಳಾಗ್ತೀವಿ. ಮತ್ತೆ ಒಬ್ಬ ಸಾಮಾನ್ಯ ಡಾಕ್ಟರ್ ಇರ್ತಾನಲ್ಲ, 2nd ಕ್ಲಾಸ್ ಪಾಸ್ ಆದವನು, ಅವನಿಗೆ ಬರೋಷ್ಟು ಜನ ಫಸ್ಟ್ ಕ್ಲಾಸ್ ಬಂದು ಫಸ್ಟ್ ರ್ಯಾಂಕ್ ಬಂದಿರೋ ಡಾಕ್ಟರ್ ಬರೋಣ. ಯಾಕಂದ್ರೆ 2nd ಕ್ಲಾಸ್ ಅವನಿಗೆ ಜನರ ನಾಡಿ ಮಿಡಿತವನ್ನ ತಿಳಿಯೋ ಶಕ್ತಿ ಇರ್ತದೆ. ಓದಿದವನಿಗೆ ಬರೀ ಬುಕ್ವರ್ಮಾಗಿ ಓದಿರ್ತಾನೆ, ಜನರ ಜೊತೆ ಬೆರೆಯೋದು ಗೊತ್ತಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ಮಾರ್ಕ್ಸ್ ತೆಗೆದಿದ್ದೀರಾ, ತುಂಬಾ ಸಂತೋಷ. ಅದಕ್ಕಾಗಿ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ, ಅದು ಸಂತೋಷ. ಆದ್ರೆ ಶ್ರೇಯಾಂಕ ಒಂದು ವಿಭಾಗದಲ್ಲಿ ನಿಮ್ಮನ್ನ ಮುಂದುವರಿಸಿದ್ರೆ, ಮುಂಚೆ ನೋಡಿ ಸೈಕಾಲಜಿ ಬರೀ ಇಂಟೆಲಿಜೆಂಟ್ ಕೋಶನ್ ತಗೊಳ್ಳೋದು. ಐನ್ಸ್ಟೀನ್ 160 IQ ಇತ್ತು. ಆದ್ರೆ ಇವತ್ತು ಎಮೋಷನಲ್ ಕೋಶನ್,
ಸೋಷಿಯಲ್ ಬಿಹೇವಿಯರ್ ಇಸ್ ಆಲ್ಸೋ ಕನ್ಸಿಡರ್ಡ್. ಆದ್ರಿಂದ ನೀವು ಅದನ್ನ ಮರೆಯೋ ಹಾಗಿಲ್ಲ. ಇನ್ನು ಶಂಕರಾಚಾರ್ಯರ ಬಗ್ಗೆ ಹೇಳಿದ್ರೆ ಸ್ಮೃತಿ ಸ್ಮೃತಿ ಪುರಾಣನ ಆಲಯಂ ಕರುಣಾಲಯಂ. ಎಂತ ಸ್ಮೃತಿ ಅಂದ್ರೇನು? ಎಲ್ಲ ಉಪನಿಷತ್ತುಗಳಿಗೆ ಸ್ಮೃತಿ ಅಂತ ಹೆಸರು. ಶ್ರುತಿ ಅಂದ್ರೇನು? ವೇದ. ಇದಕ್ಕೆಲ್ಲಕ್ಕೂ ಆಲಯವಾಗಿರುವಂತವರು, ಕರುಣಾಲಯವಾಗಿರೋರು ಶಂಕರಾಚಾರ್ಯರು. ಏನು ಶಂಕರಾಚಾರ್ಯರು ಮಾಡಿದ್ರು? ಒಂದ ಎರಡ ಕೃತಿ ಇದು ಇಷ್ಟ ಆಯ್ತು. ಇದ್ರ ಜೊತೆಗೆ ಎಲ್ಲ ಸ್ತೋತ್ರಗಳು, ಅದು ಗಣೇಶ ಸ್ತೋತ್ರ ಇರ್ಬೋದು, ಕಾಲಭೈರವ ಸ್ತೋತ್ರ ಇರ್ಬೋದು, ಶ್ರೀದೇವಿಯ ಸ್ತೋತ್ರ ಇರ್ಬೋದು, ಅಥವಾ ಸೌಂದರ್ಯ ಲಹರಿ ಇರ್ಬೋದು, ಆನಂದ ಲಹರಿ ಇರ್ಬೋದು, ಮನೀಷಾ ಪಂಚಕ ಇರ್ಬೋದು, ಉಪದೇಶ ಸಾಹಸ್ರಿ ಇರ್ಬೋದು, ವಿವೇಕ ಚೂಡಾಮಣಿ ಇರ್ಬೋದು, ಪ್ರತಿಯೊಂದನ್ನು ವಿಶ್ಲೇಷಣಾತ್ಮಕವಾಗಿ, ಸುಂದರವಾಗಿ, ಚಮತ್ಕಾರಿ ಶಬ್ದಗಳಿಂದ ಛಂದೋಮಯವಾಗಿ, ರಮ್ಯವಾಗಿ, ಕಿವಿಗೆ ಒಂದು ನದಿ ಹರಿಯುವ ತರಂಗದ ಹಾಗೆ ಚಿತ್ರಿಸಿದ್ದಾರೆ. ಅದು ನಮ್ಮ ಶ್ರೀಶಂಕರರು. ಆ ಭಗವತ್ಪಾದರ ಒಂದೊಂದು ಕೃತಿಯನ್ನ, ಒಂದೊಂದು ವಿಷಯವನ್ನ ನೋಡ್ತಾ ಇದ್ರೆ ಇಷ್ಟು ಮೇಲ್ಮಟ್ಟಕ್ಕೆ ಒಬ್ಬ 32 ವರ್ಷದಲ್ಲಿ 3 ಜನ್ಮಗಳಿಗೆ ಮಾಡುವ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯವೇ ಅಂತ ನಾವೆಲ್ಲ ಆಶ್ಚರ್ಯ ಪಡಬೇಕಾಗಿತ್ತು. ಯಾಕೆಂದ್ರೆ ಅವರಂತಹ ವಿಶೇಷರು. ಹಾಗಾಗಿ ಭಗವತ್ಪಾದರಿಗೆ ಅನೇಕ ಹೆಸರುಗಳಿಂದ ಕರೀತಾರೆ. ಶ್ರೀ ಶಂಕರ ಭಗವತ್ಪಾದರು ಅವರಿಗೆ ಅದ್ವೈತ ಚಿಂತಾಮಣಿ ಅಂತ ಕರೀತಾರೆ, ಶ್ರೀ ಸ್ಥಾಪನಾಚಾರ್ಯರು ಅಂತ ಹೇಳ್ತಾರೆ, ಅದ್ವೈತದ ಸ್ಥಾಪನಾಚಾರ್ಯರು ಅಂತ ಹೇಳ್ತಾರೆ, ಮುಮುಕ್ಷುಗಳು ಅಂತಾರೆ. ಹೀಗೆ ಅನೇಕ ಹೆಸರುಗಳು. ಅವ್ರು ಏನ್ ಮಾಡುದು? ಅವತ್ತು ಶೈವ ವೈಷ್ಣವರಿಗೆ, ಶಾಕ್ತರಿಗೆ, ಬೌದ್ಧರಿಗೆ, ಜೈನರಿಗೆ ಸಂಘರ್ಷ ಹುಟ್ಕೊಂಡು ನಾನ್ ಮೇಲು, ನನ್ನ ಜಾತಿ ಮೇಲು, ನಾನೇ ಮೇಲು ಅಂತ ಇದ್ದಾಗ ಯಾವ ಜಾತಿಯೂ ವಿಭಿನ್ನವಾದದ್ದಲ್ಲ, ಎಲ್ಲವೂ ಒಂದೇ. ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಹಾಗಾಗಿ ಬ್ರಹ್ಮಾಸ್ಮಿ, ನನ್ನಲ್ಲಿ ಬ್ರಹ್ಮನಿದ್ದಾನೆ, ಅವನನ್ನೆಲ್ಲ ಹೋಗಿ ಹುಡುಕ್ಬೇಡಿ, ನಿಮ್ಮಲ್ಲೇ ಇರುವಂತವನನ್ನ ನೀವು ಹುಡುಕೊಳ್ಳಿ ಅಂತ ಹೇಳಿ ಸ್ಥಾಪಿಸಿದ ಧರ್ಮವೇ ಅದ್ವೈತದ ಧರ್ಮ. ಇನ್ನೊಂದು ಇಲ್ಲ, ದ್ವಿತ್ವ ಅನ್ನೋದು ಅದ್ವೈತ ಅಲ್ಲ. ದ್ವಿತ್ವಂ ಅಸ್ತಿ ಇಲ್ಲಿ ಅದ್ವೈತಂ ಅಂತ. ಬೇರೆ ದೇವರು ಅಂತ ಎಲ್ಲೋ ಇಲ್ಲ, ನಿಲ್ಲನೇ ಇದ್ದಾನೆ. ಇದನ್ನು ಬಸವನವರು ಹೇಳ್ತಾರೆ. ಏನು? ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ತನ್ನ ಕಳಸದಯ್ಯ ಅಂತದ್ದು ನಾವು ಅರ್ಥ ಮಾಡಿಕೊಂಡು ನಮ್ಮ ದೇಹಕ್ಕೆ ದೇಹ ದೇವಾಲಯ ಪ್ರೋಕ್ತಃ ಅಂತ ಹೇಳ್ತಾರೆ ವೇದದಲ್ಲಿ. ಹಾಗಾಗಿ ಇದನ್ನ ನೀವು ಮಾಡ್ಬೇಕು. ನಿಮ್ಮಂತ ಹುಡುಗರು ಕಾನ್ವೊಕೇಶನ್ ಸೆರೆಮನಿಗೆ ಹೋಗುವಾಗ ತೈತ್ತೀರ್ಯ ಉಪನಿಷತ್ತಿನಲ್ಲಿ ಹೇಳಿದ್ದು ಏನು? ಶಿಷ್ಯರು ಗುರುಗಳಿಗೆ ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯಂ ಮಾ ಪ್ರಮದಃ, ಯಥಾತೆ ವರ್ತೇರಂ ತಥಾತೆ ವರ್ತೇತಾಃ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ಮಾ ಪ್ರವರ್ತವ್ಯಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋಡ್ತರಾನಿ. ಅಂದ್ರೆ ಏನರ್ಥ? ಯಾವತ್ತೂ ಸತ್ಯವನ್ನೇ ಮಾತಾಡು, ಧರ್ಮವನ್ನೇ ಆಚರಿಸು, ಹಿಂದಿನವರು ಏನು ಮಾಡಿದ್ದಾರೋ ಅದನ್ನೇ ನೀನು ಮುಂದುವರಿಸ್ಕೊಂಡು ಹೋಗು, ತಾಯಿಯನ್ನೇ ದೇವರು ಅಂತ ತಿಳಿ, ಸ್ವಾಧ್ಯಾಯವನ್ನ ಸೆಲ್ಫ್ ಸ್ಟಡಿನ ಯಾವತ್ತೂ ಬಿಡಬೇಡ, ಓದಿದ್ದನ್ನ ಪ್ರವಚನ ಕೊಡುವುದನ್ನ ಯಾವತ್ತೂ ನಿಲ್ಲಿಸಬೇಡ. ಏತದ್ ಅನುಶಾಸನ, ಇದೇ ಅನುಶಾಸನ, ಏತದ್ ಉಪದೇಶ, ಇದೇ ಉಪದೇಶ. ಇಂತಹ ಉಪದೇಶವನ್ನ ನಿಮ್ಮ ವಿದ್ಯಾರ್ಥಿಗಳಿಗೆ ಮಾಡಬೇಕು. ಅದನ್ನ ಯೋಗ ಯೂನಿವರ್ಸಿಟಿ, ವಿವೇಕಾನಂದ ಯೂನಿವರ್ಸಿಟಿ ಮಾಡ್ತಾರೆ. ಪದವಿ ಸಮಾರಂಭದ ದಿವಸ ಇದನ್ನೇ ಹೇಳ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಬಿಹೇವಿಯರ್ ಚೇಂಜ್ ಆಗ್ಬೇಕು, ಜನದ ಸಂಪರ್ಕ ಬೆಳಿಬೇಕು, ನಮ್ಮ ಬುದ್ಧಿಯನ್ನ ಒಳ್ಳೆಯ ಮಾರ್ಗಕ್ಕೆ ಉಪಯೋಗಿಸ್ಬೇಕು. ಆಗ ಮಾತ್ರ ನಾವು ನಿಜವಾಗಿ ಈ ಜಗತ್ತಿನಲ್ಲಿ ಇರ್ಲಿಕ್ಕೆ ನಾವು ಬೇಕಾದವರಂತ ಹಾಕ್ತೀವಿ. ಯಾಕೆಂದ್ರೆ ನಾವು ಅನ್ಕೊಂಡಂತಹ ಬಾಳೆ ಎಲ್ಲರಿಗೂ ಸಿಗೋದಿಲ್ಲ. ಎಲ್ಲರಲ್ಲಿಯೂ ನೋವಿದೆ. ವೇದನೆಯಿಂದ ಸಂವೇದನೆ, ಸಂವೇದನೆಯಿಂದ ಸಾಧನೆ. ಇದನ್ನೇ ನಿಮ್ಮ ಮೂಲ ಮಂತ್ರವಾಗಿ ಇಟ್ಕೋಬೇಕು. ನಿಮಗೆ ನೋವಿಲ್ಲ ಅಂದ್ರೆ ನೀವೇನು ಪಡೆಯಕ್ಕಾಗಲ್ಲ. ಸಾಧಾರಣ ಶಿಲ್ಪವಾಗಬೇಕಾದ್ರೆ 100 ಉಳಿ ಏಟನ್ನ ತಿನ್ಬೇಕು. ಹಾಗಾಗಿ ನೋಡಿ, ಅದು ಏಟು ತಿಂತ ಇರುವಂತ ಕಲ್ಲು ಮೆಟ್ಟಿಲಾಗಿ ಎಲ್ಲರ ಮೇಲೆ ತೋರಿಸಿಕೊಳ್ಳುತ್ತೆ. ಏಟು ತಿನ್ನಂತಹ ಶಿಲೆ ಶಿಲ್ಪವಾಗಿ ದೇವರ ವಿಗ್ರಹವಾಗಿ ಎಲ್ಲರ ಕೈ ಪೂಜಿಸಿಕೊಳ್ಳುತ್ತೆ. ಅಂತಹ ಪೂಜೆ ಮಾಡುವ ವಿಗ್ರಹಗಳು ನೀವಾಗಬೇಕು. ಹಾಗಾಗಿ ಇವರು ಏರ್ಪಡಿಸಿರ್ತಾರೆ. ನಮ್ಮ ಲೋಕೇಶ್ ಗೌಡರು ಎಲ್ಲಿಯ ಮಾಮರ, ಎಲ್ಲಿಯ ಕೋಗಿಲೆ, ಎತ್ತಿಂದೆತ್ತನ ಸಂಬಂಧವಯ್ಯ ಅಂತ. ಅವರು ಗೌಡರು, ಆದ್ರೆ ಬ್ರಾಹ್ಮಣರ ಶಂಕರಾಚಾರ್ಯರನ್ನ, ಸ್ಥಾಪನಾಚಾರ್ಯರನ್ನ ಇಲ್ಲಿ ಕರೆಸಿ ಅವರ ಜಯಂತಿಯನ್ನು ಆಚರಿಸಿ ನಿಮ್ಮೆಲ್ಲರಿಗೂ ನಿಮ್ಮ ಬೌದ್ಧಿಕ ಮಟ್ಟದ ವಿಸ್ತರಣೆಯನ್ನು ಕಂಡು ನಿಮ್ಮ ಪ್ರತಿಭೆಗೆ, ನಿಮ್ಮ ಪ್ರಜ್ಞೆಗೆ, ವಿಶಾಲವಾದಂತಹ ಬುದ್ಧಿಶಕ್ತಿಗೆ ಅವರು ಗೌರವವನ್ನು ಸಲ್ಲಿಸ್ತಾರೆ. ಇದು ಅವರ ಸಂಸ್ಕಾರ. ಇದು ಲೋಕೇಶ್ ಗೌಡರ ಸಂಸ್ಕಾರ. ನಿಜಕ್ಕೂ ನಾವು ಅದಕ್ಕೆಲ್ಲ ಒಂದು ಚಪ್ಪಾಳೆ ಕೊಡ್ಬೇಕು. ಯಾಕೆಂದ್ರೆ ಬ್ರಾಹ್ಮಣರಲ್ಲಿ ಇವತ್ತಿಲ್ಲ, ಆದ್ರೆ ಅವರು ಮಾಡ್ತಾ ಇದ್ದಾರೆ. ಸಾಮಾನ್ಯ ಅನ್ನೋದು ಜಾತಿಯಲ್ಲಿಲ್ಲ, ನೀತಿಯಲ್ಲಿದೆ ಅನ್ನೋದನ್ನ ಶಂಕರಾಚಾರ್ಯರು ಹೇಳಿದರು. ಚಂಡಾಲನಲ್ಲಿ ಇರುವಂತಹ ಆತ್ಮವು ಇನ್ನೊಬ್ಬ ಬ್ರಾಹ್ಮಣನಲ್ಲಿ, ಸಾತ್ವಿಕನಲ್ಲಿ ಇರುವ ಆತ್ಮವು ಒಂದೇ ಅಂತ ನಿರೂಪಿಸೋದು.
ಬರೀ ಬಾಯಲ್ಲಿ ನಿರೂಪಿಸಿದ್ರೆ ಸಾಲದು, ಅದನ್ನ ಕಾರ್ಯ ಪ್ರವರ್ತನನ್ನಾಗಿ ಮಾಡುವಂತಹ ಕೆಲಸ ನೀವೆಲ್ಲ ಮಾಡಬೇಕು. ಹಣದ ಹಿಂದೆ, ಹೆಣ್ಣಿನ ಹಿಂದೆ, ಭೂಮಿಯ ಹಿಂದೆ ಹೋಗಿ ಹಾಳಾಗಬಾರ್ದು. ನೀವೆಲ್ಲ ನೋಡ್ತಾ ಇದ್ದೀರಿ ಏನೇನನ್ನ ನಡೆಸ್ತಾ ಇದ್ದಾರೆ ರಾಜಕಾರಣಿಗಳು, ಏನೇನು ಅವ್ಯವಸ್ಥಿತಗಳು ನಡ್ತಾ ಇದೆ. ಅಂಥದಕ್ಕೆ ಭಾಜನರಾಗಬಾರ್ದು. ದೇಶಕ್ಕೆ ಒಳ್ಳೆಯ ನಾಗರಿಕರಾಗಿ ಶಂಕರಾಚಾರ್ಯರನ್ನ ಹೇಗೆ ನೆನಪಿಸ್ಕೊತೀವಿ, ಜಯಂತಿತೆ ಸುಕೃತಿನೋ ರಸಸಿದ್ಧಾಹ ಕವೀಶ್ವರಾಹ ನಾಸ್ತಿ ಯೇಷಾಂ ಯಶಕ್ಕಾಯೇ ಜರಾಮರಣಜಂ ಭಯಂ. ಇದನ್ನ ಭರ್ತೃಹರಿ ಹೇಳ್ತಾನೆ, ಒಬ್ಬ ಮನುಷ್ಯ ಸತ್ತ ಮೇಲೂ ಕೂಡ ಎಲ್ಲಿಯವರೆಗೆ ಜನರ ಸ್ಮೃತಿಗಳಲ್ಲಿ ಇರ್ತಾನೋ ಅಲ್ಲಿಯವರೆಗೆ ಅವನಿಗೆ ಮುಪ್ಪಿಲ್ಲ, ಸಾವಿಲ್ಲ, ಅವನು ಅಜರಾಮರ. ಅಂತಹ ಅಜರಾಮರತ್ವವನ್ನ ನೀವು ಪಡೆಯೋ ಹಾಗಾಗ್ಲಿ, ನಿಮ್ಮ ವಿದ್ಯೆಯಲ್ಲಿ ನೀವು ಅನ್ಕೊಂಡಿರೋ ಹಾಗೆ ಎತ್ತರಕ್ಕೆ ಬೆಳೆಯೋ ಹಾಗಾಗ್ಲಿ, ಆಕಾಶವೇ ನಿಮಗೆ ತುದಿ, ಸಮುದ್ರದ ಆಳವೇ ನಿಮಗೆ ಕೊನೆ ಅಂತ ನೀವು ಓದಿ ಚೆನ್ನಾದ ವಿದ್ಯಾವಂತರಾಗಿ ತಾಯಿ ತಂದೆಯರಿಗೆ ಮತ್ತೆ ಇಡೀ ದೇಶಕ್ಕೆ ಬೇಕಾದವರಾಗಿ ಅಂತ ಹೇಳ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಸರ್ವೇ ಭದ್ರಾಣಿ ಪಶ್ಯಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.